ಎಲ್ರಿಗೂ ನಮಸ್ಕಾರ. ಆತ್ಮೀಯ ಭಾರತವಾಸಿಗಳೇ, ವಿಶ್ವದಾದ್ಯಂತ ಇರುವಂಥ ಕನ್ನಡದ ನನ್ನ ನೆಚ್ಚಿನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಇವತ್ತು ಏಪ್ರಿಲ್ ಫೂಲ್ ಮಾಡುವಂಥ ದಿನ ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾರೆ. ನಾವೆಲ್ಲ ಅನುಭವಿಸಿರೋ ಹಾಗೆ ಏನೋ ಒಂದು ಸಣ್ಣ ಸುಳ್ಳನ್ನು ಹೇಳುವುದು, ಆ ಸುಳ್ಳಿನ ಮೂಲಕ ನಾವು ಯಾರೋ ನಮ್ಮ ಸ್ನೇಹಿತರನ್ನೋ ಹಿತೈಷಿಗಳನ್ನೋ ನಮಗೆ ಬೇಕಾದವರನ್ನೋ ಮೂರ್ಖರನ್ನಾಗಿ ಮಾಡಿದ್ದೀವಿ ಅಂತ ತಿಳ್ಕೊಂಡು ಸಂಭ್ರಮಿಸೋದು, ಇದನ್ನು ಏಪ್ರಿಲ್ ಫೂಲ್ ಅಂತ ನಾವು ಕರೀತಾ ಬಂದಿದ್ವಿ. ನನಗನ್ನಿಸುತ್ತೆ ಬಹಳ ವರ್ಷಗಳಿಂದ ನಾವು ಬರೀ ಏಪ್ರಿಲ್ 1ನೇ ತಾರೀಕಿಗೆ ಮಾತ್ರ ಅಲ್ಲ, ನಿತ್ಯ ಪ್ರತಿ ಕ್ಷಣ ಮೂರ್ಖರಾಗ್ತಾಯಿದ್ದೀವಿ ನಾವು. ನೀವು ಗಮನಿಸ್ರಿ, ನಾವು ಇವತ್ತಿನ ಈ ಮಾತುಕತೆಯನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಳೋದಿದ್ರೂ ಕೂಡ ತೊಗೊಳ್ಬೋದು. ಬಟ್ ಮೂರ್ಖರ ದಿನದ ಮಾತು ಇರೋದರಿಂದ ನೀವು ಸೀರಿಯಸ್ ಆಗಿ ತೊಗೊಳ್ಳದೇ ಇದ್ದರೂ ನಡೀತದೆ, ಇದನ್ನು ಫಾರ್ ದ ಫನ್ ಅಂತ ಕೂಡ ಅಂದ್ಕೋಬೋದು ಅಂತ ಹೇಳ್ತಾ, ಅಂದರೆ ಒಂದು ಡಿಸ್ಕ್ಲೇಮರನ್ನು ಕೊಟ್ಕೊಳ್ತಾ ನಾನು ನನ್ನ ಮಾತುಕತೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು ಹೇಳ್ದಂಗೆ ನಮ್ಮನ್ನು ಪ್ರತಿನಿತ್ಯ ಮೂರ್ಖರನ್ನಾಗಿ ಮಾಡಲಾಗ್ತಾ ಇದೆ ಅಂತ. ಯಾಕಂತಂದರೆ ನಾವು ಭಾರತದಲ್ಲಿ ಬಹುಸಂಖ್ಯಾತರಾಗಿರುವಂಥವರು, ನಾವು ಆರಾಧಿಸ್ತಾ ಇರುವಂಥದ್ದು, ನಮ್ಮ ಪರಂಪರೆ ಇರುವಂಥದ್ದು, ನಮ್ಮ ಸಂಪ್ರದಾಯ ಇರುವಂಥದ್ದು ಎಲ್ಲದೂ ಒಂದು ಬೌದ್ಧ ಮೂಲದಿಂದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಮೂಲದ ಧರ್ಮ ಯಾವುದಾದ್ರೂ ಇದ್ದರೆ ಅದು ಬೌದ್ಧ ಧರ್ಮ. ಈ ಸನಾತನ ಧರ್ಮ, ಹಿಂದೂ ಧರ್ಮ ಅಂತೇನು ಹೇಳ್ಕೊಳ್ತೀರಿ ನೀವು, ವೈದಿಕ ಧರ್ಮವನ್ನು ಹಿಂದೂ ಧರ್ಮ ಅನ್ನುವಂತಹ ಒಂದು ಸುಳ್ಳನ್ನು ಹೇಳ್ತಾ ಏನು ಪ್ರತಿನಿತ್ಯ ಪಠಿಸ್ತಾ ಇದ್ದೀರಿ, ಇಂಥ ಒಂದು ಸುಳ್ಳು ಇದು ಪ್ರತಿದಿನ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇರುವಂಥ ಒಂದು ಅಂಶದಲ್ಲಿ ಪ್ರಮುಖ ಆಗಿರುವಂಥದ್ದು. ಈಗ ನಾವು ಅಂತಾರಾಷ್ಟ್ರೀಯ ವಿಚಾರದಿಂದ ಪ್ರಾರಂಭ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಟ್ರಂಪ್ ಏನಿದ್ದಾರೆ, ಮಹಾನ್ ವಿದೂಷಕಂತರ ವರ್ತಿಸ್ತಾ ಇದ್ದಾರೆ. ಏಪ್ರಿಲ್ ಫೂಲು ಒಂದು ದಿವಸಕ್ಕೆ ಸೀಮಿತ ಅಲ್ಲ, ಇಡೀ ವರ್ಷ ನಾವು ಆಚರಿಸ್ಬೋದು ಅಂತ ಹೇಳಲಿಕ್ಕೆ ಭಾಳ ಸ್ಪಷ್ಟವಾದಂಥ ಒಂದು ಉದಾಹರಣೆ, ದೃಷ್ಟಾಂತ ಇದ್ದರೆ ಅದು ಟ್ರಂಪ್. ಯಾಕಂದರೆ ಟ್ರಂಪು ಒಂದು ಬಹಳ ಅದ್ಭುತವಾದಂತಹ, ಭಾಳ ಅಭಿವೃದ್ಧಿ ಹೊಂದಿರುವಂತಹ ಬಹಳ ಹೆಸರಿರುವಂತಹ ಒಂದು ದೇಶದ ಅಧ್ಯಕ್ಷ ಅವರು. ಈ ಹಿಂದೆ ಬರಾಕ್ ಒಬಾಮಾ ಅಲ್ಲಿಯ ಅಧ್ಯಕ್ಷರಾಗಿದ್ದರು, ಅವರನ್ನು ಹಿಂದೆ ಅಧ್ಯಕ್ಷರು ಅಂತ ಹೇಳ್ಕೊಂಡು ಕೂಡ ಕರೆದರು. ಬಟ್ ಬರಾಕ್ ಒಬಾಮಾ ಒಂದು ಪ್ರೆಸಿಡೆಂಟ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಸೆನೆಟ್ಗೆ ಬಂದು ಸಂಸದನಾಗಿ ಪ್ರೆಸಿಡೆಂಟ್ ಆಗಿ ತನ್ನ ಕಾಲಾವಧಿಯನ್ನು ಪೂರೈಸಿಕೊಂಥ ಮೊದಲು ಮತ್ತು ನಂತರ ಆತ ಒಂದು ಖಾಸಗಿ ಕಂಪನಿಯಲ್ಲಿ ಒಬ್ಬ ನೌಕರ. ಅವ್ರು ಏನು ಹೇಳ್ತಾರಂತಂದರೆ, ನನ್ನ ಜಾಬ್ ಜನತೆ ನನಗೆ ಒಂದು ಕಾಲಾವಧಿಯನ್ನು ಕೊಟ್ಟರು, ಒಂದು ಜವಾಬ್ದಾರಿಯನ್ನು ಕೊಟ್ಟರು, ಆ ಅವಧಿ ಮುಕ್ತಾಯ ಆಯಿತು, ನಾನೀಗ ಮತ್ತೆ ನನ್ನ ಉದ್ಯೋಗಕ್ಕೆ ಮರಳಿದ್ದೀನಿ ಅಂತ ಹೇಳ್ಕೊಂಡು. ಸೊ ಅಮೇರಿಕಾದಲ್ಲಿ ಹೀಗೆ ಒಬ್ಬ ಜನಸಾಮಾನ್ಯ ಅಧ್ಯಕ್ಷ ಆಗ್ಬೋದು, ಮತ್ತು ಅಧ್ಯಕ್ಷ ಆದವನು ಜನಸಾಮಾನ್ಯ ಒಬ್ಬ ನೌಕರನಾಗಿ, ಒಬ್ಬ ಉದ್ಯೋಗಿಯಾಗಿ ಮುಂದುವರಿಬೋದು. ಅಂಥ ಒಂದು ವಿಶಿಷ್ಟ ರಾಷ್ಟ್ರದ ಅಧ್ಯಕ್ಷನಾಗಿ ಟ್ರಂಪ್ ಮಾಡ್ತಾ ಇರುವಂಥ ಮಂಗಾಟಗಳನ್ನು ನೋಡಿದರೆ ಈತ ಇಡೀ ಪ್ರಪಂಚಕ್ಕೆ ಏಪ್ರಿಲ್ ಫೂಲ್ ಮಾಡ್ತಾ ಇದ್ದಾನೆ ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದರೆ ನೋಡಿ, ಅವರದ್ದು ಧನದಾಹ, ಅವರ ಬಂಡವಾಳಿಶಾಹಿತನ, ಅವರ ಯಜಮಾನತ್ವ ಇವುಗಳೇನಿದ್ದಾವಲ್ಲ, ಇವಕ್ಕೆ ನಮ್ಮ ಈ ವೈದಿಕತೆಗೆ ಬಹಳ ಒಂದು ಹತ್ತಿರದ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಈ ಮಧ್ಯ ಏಷ್ಯಾದ ಎಲ್ಲ ಈ ಮಧ್ಯಪ್ರಾಚ್ಯದ ಬೆಳವಣಿಗೆಗಳೆಲ್ಲ ಆಗ್ತಾ ಇದ್ದಾವೆ. ಇದನ್ನೆಲ್ಲ ನೋಡಿದಾಗ ಸೊ ಅಲ್ಲಿರುವುದು ಯಜಮಾನಿಕೆಯ ಪ್ರಶ್ನೆಯೇ, ಅಲ್ಲಿರುವಂಥದ್ದು ಬಂಡವಾಳ ಆಧಾರಿತವಾಗಿರುವಂಥದ್ದೇ, ಅಲ್ಲಿರುವಂಥದ್ದು ಬಹುಸಂಖ್ಯಾತರನ್ನು ಮೋಸಗೊಳಿಸಿ ತಾನು ವಿಜೃಂಭಿಸಬೇಕು, ತಾನು ಯಜಮಾನತ್ವವನ್ನು ಮಾಡಬೇಕು, ಜಮೀನ್ದಾರಿಕೆಯ ಒಂದು ದರ್ಪವನ್ನು, ದಬ್ಬಾಳಿಕೆಯನ್ನು ಮುಂದುವರಿಸಬೇಕು ಅಂತ ಹೇಳೋದು ಬಿಟ್ಟರೆ ಬೇರೆ ಏನೂ ನಮಗೆ ಕಾಣೋದಿಲ್ಲ. ಸೊ ಅಂಥವನ ಪರವಾಗಿ ನೀವೇನು ತಮಟೆ ಹೊಡಿತಿದ್ದೀರಲ್ಲ, ನಿಮ್ಮನ್ನು ನೋಡಿದರೆ ಇಡೀ ಪ್ರಪಂಚ ನಗ್ತಾ ಇದೆ ಇವತ್ತು. ಯಾರು ವಿಶ್ವಗುರು? ಇದು ಎಲ್ಲ ಏಪ್ರಿಲ್ 1 ದಿವಸ ಹೇಳ್ಕೊಬೋದಪ್ಪ ನಿಮ್ಮನ್ನು ವಿಶ್ವಗುರು ಅಂತ. ಯಾಕೆಂದರೆ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್? ಏನು ಎಜುಕೇಷನ್ ಇದೆ, ಏನು ಸಾಧನೆ ಇದೆ, ನಿಮ್ಮ ಸಾಧನೆಯನ್ನು ಪಟ್ಟಿಯನ್ನು ಹೇಳ್ರಿ. ನೀವು ಒಂದು ಸಾರಿ ಹೇಳಿದ್ರಲ್ಲ, ನೋಟ್ ಬ್ಯಾನ್ ಮಾಡಿ 100 ದಿನದ ಒಳಗಡೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿದೇ ಇದ್ದರೆ ನೀವು ನನ್ನನ್ನು ಸುಡಬಹುದು ಅಂತ. ಏನಾದರೂ ಕಿಂಚಿತ್ ಒಬ್ಬ ಪ್ರಧಾನಿಯಾದವನಿಗೆ ಯೋಗ್ಯತೆ ಇರಬೇಕಲ್ಲ. ಎಂತ ಮಾತಾಡಿದ್ರಿ?
ಯಾವ ವಿಶ್ವಾಸದಿಂದ ಮಾತಾಡಿದ್ರಿ? ಏನಾಯ್ತು ಆಫ್ಟರ್ 100 ಡೇಸ್? ನೀವು ಅಂದ್ಕೊಂಡಿದ್ದು ಏನಾದರೂ ಸಾಧನೆ ಆಯಿತಾ? ಏನೂ ಇಲ್ಲ. ಬಫೂನ್ ಆಗೋದ್ರಿ. ನೀವು ಹೇಳಿದ್ದೆಲ್ಲ ಸುಳ್ಳು. ಹೊರಗಡೆಯಿಂದ ಏನೇನಾಗಬೇಕು ಅದು ಆಗ್ತಾ ಇದೆ. ಟೆರರಿಸ್ಟ್ಗಳಿಗೆ ದುಡ್ಡು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ತಾ ಇದೆ. ನೋಟ್ ಬ್ಯಾನಿಂದ ಒಂದು ಅನುಕೂಲ ಆಯಿತು ಏನಂತಂದರೆ, ನಿಮ್ಮ ಜೊತೆಗಿರುವಂಥವರೆಲ್ಲ ಈ ಸಹಕಾರಿ ಸಂಘಗಳಲ್ಲಿ ದುಡ್ಡಿಟ್ಕೊಂಡು ಅದನ್ನು ಕನ್ವರ್ಟ್ ಮಾಡಿ ಎಲ್ಲ ದುಡ್ಡು ಮಾಡ್ಕೊಂಡ್ರಲ್ಲ, ಅದೊಂದು ಸಾಧನೆ ಆಯಿತು. ಅರೆ, ನೀವು ಶ್ರೀಮಂತರ ಪರವಾಗಿದ್ದು ಶ್ರೀಮಂತರಿಗೆ ಅನುಕೂಲವಾಗುವಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಸಾಗಿಸ್ಕೊಂಡು ಅವರ ಅನುಕೂಲಕ್ಕೆ ನೀವು ದೇಶವನ್ನು ಒತ್ತೆ ಇಡಲಿಕ್ಕೂ ತಯಾರಿ, ಯುದ್ಧವನ್ನು ಮಾಡಲಿಕ್ಕೂ ತಯಾರಿ, ಮತ್ತೊಂದೇನನ್ನು ಮಾಡಲಿಕ್ಕೂ ತಯಾರಿ. ಈ ಥರ ವಿಶ್ವಗುರು ಆಗೋದಿದ್ರೆ ಅಂಥ ವಿಶ್ವಗುರುವಿಗೆ ನಮ್ಮ ಭಾರತದ ಧಿಕ್ಕಾರ ಇದೆ. ಅಂಥ ವಿಶ್ವಗುರುವಿಗೆ ಈ ದೇಶದ ಮೂಲ ನಿವಾಸಿ ಬಹುಸಂಖ್ಯಾತರಾಗಿರುವಂಥ ಪ್ರತಿಶತ 80-85%ಗಿಂತ ಹೆಚ್ಚು ಜನವರ್ಗ ನಾವೇನಿದ್ವಿ, ನಮ್ಮ ವಿರೋಧ ಇದೆ. ನೀವು ನಮ್ಮನ್ನು ಪ್ರತಿನಿಧಿಸ್ತಾ ಇಲ್ಲ, ನೀವು ನಮ್ಮ ಧ್ವನಿ ಆಗ್ತಾ ಇಲ್ಲ, ನೀವು ಭಾರತದ ಮಾನವನ್ನು ತೆಗಿತಾ ಇದ್ದೀರಿ. ಇದಕ್ಕೆ ಪರ್ಯಾಯವಾಗಿ ಏನು ಹೇಳಿದರು? ಇವತ್ತು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀವಿ. ಒಬ್ಬ ವಿರೋಧ ಪಕ್ಷದ ಜವಾಬ್ದಾರಿಯುತ ನಾಗರಿಕ ಆಗಿ ರಾಹುಲ್ ರಾಹುಲ್ ಗಾಂಧಿಯವರು ಯಾವ್ಯಾವ ಸಂದರ್ಭದಲ್ಲಿ ನಿಮ್ಮನ್ನು ಎಚ್ಚರಿಸಿದ್ದಾರೆ ಅವೆಲ್ಲವುಗಳು ಸತ್ಯ ಆಗ್ತಾ ಇದ್ದಾವೆ. ಅವುಗಳನ್ನು ಬಿಡಿ ಹೇಳ್ತಾ ಹೋದರೆ ಒಂದು 2-3 ತಾಸು ನಾವು ಅದ್ರ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಈಗ ನಾನು ನಿಮ್ಗೊಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಯಾವುದೋ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೊದಲೆಲ್ಲ ಮಂಡಲ್ ಪಂಚಾಯತ್ ಅಂತ ಇದ್ದರು, ಅಥವಾ ಒಂದು ಸ್ಥಳೀಯ ಸಂಸ್ಥೆ ಅಂತ ಅಂದ್ಕೊಳ್ರಿ. ಒಂದು ಪೇಟೆಯ ಒಂದು ವಾರ್ಡ್ ಇರ್ಬೋದು, ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ವಾರ್ಡ್ ಇರ್ಬೋದು, ಒಂದು ಗ್ರಾಮ ಇರ್ಬೋದು. ಅಲ್ಲಿ ನೀವೆಲ್ಲ ಗಮನಿಸ್ತಾ ಬಂದ ಹಾಗೆ ಯಾರೋ ಒಬ್ಬ ವಿದ್ಯಾವಂತ, ಬುದ್ಧಿವಂತ, ಸ್ವಲ್ಪ ವಿವೇಕಿಯಾಗಿರುವಂಥವನು ಈ ಪ್ರಸ್ತುತ ವಿದ್ಯಮಾನಗಳಿಗೆಲ್ಲ ಸರಿಯಾಗಿ ಪ್ರತಿಕ್ರಿಯಿಸಬಲ್ಲಂಥ ಸಾಮರ್ಥ್ಯ ಇರುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಈ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲಾರದಂಥ ಅನಕ್ಷರಸ್ಥರು, ಬಹುಸಂಖ್ಯಾತ ಏನು ಒಂದೇ ಮನಸ್ಥಿತಿಯವರು ಇರ್ತಾರಲ್ಲ, ಅವರೆಲ್ಲರೂ ಸೇರಿ ಈ ಬುದ್ಧಿವಂತನನ್ನೇ ಮೂರ್ಖ ಅಂತ ಮಾಡಿಬಿಡ್ತಾರೆ. ಈತನೇ ಸುಳ್ಳು ಹೇಳ್ತಾನೆ ಅಂತ ಮಾಡಿಬಿಡ್ತಾರೆ. ಸೊ ಇದನ್ನು ಒಂದು ಗ್ರಾಮದಿಂದ, ಒಂದು ಪೇಟೆಯಿಂದ, ಒಂದು ನಗರದಿಂದ ನೀವು ಇಡೀ ದೇಶಾದ್ಯಂತ, ಪ್ರಪಂಚದಾದ್ಯಂತ ನೋಡ್ತಾ ಹೋದರೂ ಇವತ್ತಿನ ವಿದ್ಯಮಾನ ಹಾಗೆ ಆಗ್ತಾ ಇದೆ. ನೀವು ಸುಳ್ಳು ಹೇಳುವನನ್ನು ಒಳ್ಳೆಯವನು ಅಂತ ಹೇಳ್ತೀರಿ, ಅನಕ್ಷರಸ್ಥನ್ನ ಬಹಳ ಬುದ್ಧಿವಂತ ಹೇಳ್ತೀರಿ, ಟೆಲಿಪ್ರಾಂಪ್ಟರ್ ಇಲ್ಲದೆ ಒಂದು 4 ಮಾತನಾಡ್ಲಿಕ್ಕೆ ಬರದೇ ಇರುವಂತಹ ಯೋಗ್ಯನನ್ನು ಮಹಾನ್ ಮಾತುಗಾರ, ಮೋಡಿಗಾರ, ಮತ್ತೇನೇನೇನೋ ಅಂತೆಲ್ಲ ಹೇಳ್ತೀರಿ. ಅರೆ, ಜನರಿಗೆ ನೀವು ಕೆಲವು ಜನರನ್ನು ಕೆಲವು ದಿನಗಳವರೆಗೆ ಮೋಸಗೊಳಿಸ್ಬೋದು, ಆದರೆ ಎಲ್ಲ ಜನರನ್ನು ಎಲ್ಲ ಕಾಲದಲ್ಲಿ ಮೋಸಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ಈ ಮೋಸಗೊಳಿಸುವಂಥ ನಿಮ್ಮ ಪ್ರಕ್ರಿಯೆ ಏನಿದೆಯಲ್ಲ, ಬಹುಸಂಖ್ಯಾತರನ್ನು, ಬಹಳ ಜನವರ್ಗಗಳನ್ನು ಬಹಳ ಕಾಲದವರೆಗೆ ಮೋಸಗೊಳಿಸಲಿಕ್ಕೆ ನೀವೇನೇನೆಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಲ್ಲ, ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಲೋಕಲ್ಲಿಂದ ಗ್ಲೋಬಲ್ವರೆಗೆ ಏನೇನು ಮಾಡ್ತಾ ಹೋಗ್ತಾ ಇದ್ದೀರಲ್ಲ, ಅವುಗಳೆಲ್ಲ ಏನು ಜನರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಿದ್ದೀರೋ. ಸ್ವಾಮಿ, ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟು ವರ್ಷಗಳ ಕಾಲ ನಾವು ಶೋಷಣೆಯಲ್ಲಿದ್ವಿ. ವಿದ್ಯೆ ನಮಗಿರಲಿಲ್ಲ, ಉದ್ಯೋಗ ನಮಗಿರಲಿಲ್ಲ, ಉದ್ಯಮ ನಮಗಿರಲಿಲ್ಲ, ಸರ್ಕಾರದ ಸವಲತ್ತುಗಳು ನಮಗಿರಲಿಲ್ಲ. ನಮ್ಮ ಭಾಗದಲ್ಲಿ ಹೇಳೋದಾದರೆ 1972ರಲ್ಲಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಏನು ಬರುತ್ತೆ, ಭೂ ಸುಧಾರಣೆ ಕಾನೂನು, ಆ ಕಾನೂನಿನ ನಂತರ ನಮ್ಮ ಜನರುಗಳಿಗೆ ಒಂದು ಈ ನೆಲದ ಹಕ್ಕು ನಮಗಿದೆ, ನಾವು ಬದುಕಲಿಕ್ಕೆ, ಸ್ವಾಭಿಮಾನದಿಂದ ಬದುಕಲಿಕ್ಕೆ, ದುಡಿದು ತಿನ್ನಲಿಕ್ಕೆ ನಮಗೊಂದು ಅವಕಾಶ ಇದೆ ಅನ್ನುವಂಥದ್ದು ಗೊತ್ತಾಗಿರೋದು 1972ರಲ್ಲಿ. ಇವೆಲ್ಲ ಬಹಳ ಖುಷಿಯಿಂದ, ಸಂಭ್ರಮದಿಂದ ಹೇಳ್ಕೊಳ್ತೀವಿ. 1947ಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಅಂದ್ಕೊಂಡು, ಆಗ ನಮಗೆ ಆಡಳಿತಾತ್ಮಕವಾಗಿ ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಬಟ್ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ನಮಗೆ ಭೂಮಿ ಇತ್ತು, ಬದುಕುವ ಅವಕಾಶ ಇತ್ತು, ದೇವಾಲಯಗಳಿಗೆ ಪ್ರವೇಶ ಇತ್ತು, ಉದ್ಯಮಗಳನ್ನು ಸ್ಥಾಪಿಸುವಂಥ ಅನುಕೂಲ ಇತ್ತು, ಎಲ್ಲಾದರೂ ಮೀಸಲಾತಿಯ ಸವಲತ್ತಿತ್ತು, ಏನೂ ಇದ್ದಿಲ್ಲ. ಇವತ್ತು ತಮಿಳುನಾಡಿನಂತಹ ರಾಜ್ಯದಲ್ಲಿ 70ಕ್ಕಿಂತ ಹೆಚ್ಚು ಪ್ರತಿಶತ ಮೀಸಲಾತಿಯನ್ನು ಅಲ್ಲಿ ಒಂದು ವಿಶೇಷ ಅಧಿಕಾರದ ಮೂಲಕ, ಸ್ಪೆಷಲ್ ಆರ್ಡಿನೆನ್ಸ್ ಮೂಲಕ ಕೊಡಲಾಗ್ತಾ ಇದೆ. ಬಟ್ ಇಡೀ ದೇಶದಲ್ಲಿ ಇವತ್ತಿನವರೆಗೆ ನಾವು ತಿಪ್ಪರ್ಲಾಗ ಹಾಕಿದ್ರೂ ಕೂಡ ನಾವು 85-90ರಷ್ಟಿರುವಂತಹ ಜನವರ್ಗ ನಾವು ಇವತ್ತು 50ಕ್ಕಿಂತ ಹೆಚ್ಚು ಅವಕಾಶವನ್ನು ಪಡಿತಾ ಇಲ್ಲ. ಆ ನಂತರ ಇವತ್ತು ನೀವು ಲೆಟ್ರಲ್ ಎಂಟ್ರಿ ಅಂತ ಏನು ಹೇಳ್ತೀರಿ,
ಬೇರೆ ಬೇರೆ ಎಕ್ಸ್ಪರ್ಟ್ಗಳನ್ನು ಆಡಳಿತದ ಒಳಗಡೆ ತರುವಂಥದ್ದು, ಸರ್ಕಾರದ ಒಳಗಡೆ ತರುವಂತಹ ಪ್ರಕ್ರಿಯೆ ಏನಿದೆ, ಅಲ್ಲಿ ಎಷ್ಟು ಜನ ಕೆಳವರ್ಗದವರನ್ನು, ಶಿಕ್ಷಣದಿಂದ ವಂಚಿತರನ್ನು, ಹಕ್ಕಿದಿಂದ ವಂಚಿತರನ್ನು ತಗೊಂಡಿದ್ರಿ ನೀವು? ಇವತ್ತು ನಿಮ್ಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಲ್ಲಿರುವ ನ್ಯಾಯಾಧೀಶರ ಸಂಖ್ಯೆಯಲ್ಲಿ ಎಷ್ಟು ಜನರು ನಮ್ಮ ಈ ದೇಶದ ಮೂಲ ನಿವಾಸಿಗಳು, ಬಹುಸಂಖ್ಯಾತರು ಇದ್ದಾರೆ? ಹಾಗೆಯೇ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ದೊಡ್ಡ ದೊಡ್ಡ ಅವಕಾಶಗಳಲ್ಲಿ ಯಾಕೆ ನಮಗೆ ಬಹುಸಂಖ್ಯಾತರಿಗೆ ಅವಕಾಶ ಇಲ್ಲ? ನಿಮಗೆ ನಾನು ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ, ನನ್ನ ಮಾತುಕತೆಯಲ್ಲಿ, ಒಬ್ಬ ತನ್ನ ಸಂಘದ ಹಿನ್ನೆಲೆಯನ್ನಿಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಮಾಡ್ತಾ ತನಗೊಂದು ಕನಿಷ್ಠ ವಿದ್ಯಾರ್ಥಿ ಇಲ್ಲದ ಕಡೆ ನೌಕರಿ ತಗೊಳ್ತಾನೆ. ಯಾರೋ ಒಬ್ಬ ಆತನ ಸಂಬಂಧಿಕರಿದ್ದಾರೆ, ಅವರಿಗೆ ಯಾರ್ದೋ ಅವರು ಜಾತಿಯವರಿದ್ದಾರೆ ಅನ್ನೋ ಕಾರಣಕ್ಕೆ ಪತ್ರಿಕಾಲಯದಲ್ಲಿ ದೊಡ್ಡ ಹುದ್ದೆ ಸಿಗುತ್ತೆ, ಆತ ಉಪಸಂಪಾದಕ ಆಗ್ತಾನೆ, ಸಂಪಾದಕ ಆಗ್ತಾನೆ, ಅಂಕಣಕಾರ ಆಗ್ತಾನೆ. ಅರೆ, ಇಲ್ಲಿ ಬಹಳ ಕಷ್ಟಪಟ್ಟು ನೀವು 80% ತೊಗೊಂಡ್ರೆ ಬೇರೆಯವನೊಬ್ಬನು 40% ತಗೊಂಡು ಇಲ್ಲಿ ಪಾಸಾಗೋ ಕಷ್ಟ ಇದೆಯಲ್ಲ, ಆತನ ಹಿನ್ನೆಲೆ ಇದೆಯಲ್ಲ, ಅದನ್ನೆಲ್ಲ ಅವಲೋಕನ ಮಾಡಿದಾಗ ನಮ್ಮ 40% ನಿಮ್ಮ 90%ಗೆ ಈಕ್ವಲೆಂಟು. ನೀವು 90% ಮಾಡಿದ್ರೆ ನಾವು 40% ಮಾಡ್ದಂಗೆ, ನಾವು 40% ಮಾಡಿದಾಗೆ ನಿಮ್ಮ ಲೆಕ್ಕದಲ್ಲಿ ನಾವು 90% ಮಾಡಿದಾಗೆ. ಇಂಥವರಿಗೆ ನೀವು ಮೀಸಲಾತಿಯನ್ನು ಕೊಡಬಾರ್ದು ಅಂತಂದರೆ ಮತ್ತೆ ನಿಮ್ಮ ಏನು ನಿಮ್ಮ ಸಂಘ ಪರಿವಾರ ಇವುಗಳೆಲ್ಲ ಹೇಳ್ತಾ ಇರೋದು ಏನು? ಯಾರ ಪರವಾಗಿದ್ದೀರಿ ನೀವು? ಮಾತನಾಡಿದರೆ ಬಹುಸಂಖ್ಯಾತರು ಅಂತೀರಿ. ಯಾವ ಬಹುಸಂಖ್ಯಾತರು? ನಾವು 90% ಬಹುಸಂಖ್ಯಾತರು. ನಾವಿಲ್ಲಿ ಶೋಷಣೆಗೊಳಗಾಗಿದ್ದೀವಿ, ನಾವಿಲ್ಲಿ ದಬ್ಬಾಳಿಕೆಗೊಳಗಾಗಿದ್ದೀವಿ, ನಾವಿಲ್ಲಿ ಯಜಮಾನಿಕೆಯ ನಿಯಂತ್ರಣದಲ್ಲಿದ್ದೀವಿ. ಈ ದೇಶದ ನಿಜವಾದ ವಾರಸುದಾರರಾದ ನಮಗೆ ಹಕ್ಕನ್ನು ಕ್ಲೇಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಸಿಗಲೇಬೇಕಾದಂಥ ಅವಕಾಶಗಳನ್ನು ನೀವು ಕಿತ್ತುಕೊಳ್ತಾ ಇದ್ದೀರಾ. ಇದು ಅಲ್ಲದೆ ನಮ್ಮ ದುಡಿಮೆಯ ಬಹುಭಾಗವನ್ನು ದೇವರು, ಧರ್ಮದ ಹೆಸರಿನಲ್ಲಿ ಹಗಲು ದೊರಡೆ ಮಾಡ್ತಾ ಇದ್ದೀರಾ. ಇವುಗಳನ್ನೆಲ್ಲ ಹೇಳಿಬಿಟ್ರೆ ನಿಮಗೆ ಬಹಳ ಉರಿಯಾಗುತ್ತೆ. ಅರೆ, ದುಡ್ಕೊಂಡು ತಿನ್ನೋದು ಕಲೀರಿ, ಶ್ರಮದಿಂದ ಬದುಕೋದು ಕಲೀರಿ. ತಲೆ ಒಡೆದು ತಿಂತಾ ಇದ್ದೀರಿ, ಹಗಲು ದೊರಡೆ ಮಾಡ್ತಾ ಇದ್ದೀರಿ. ದೇವರು, ಧರ್ಮದ ಹೆಸರಿನಲ್ಲಿ ಬಹುಸಂಖ್ಯಾತರನ್ನು ಮೋಸಗೊಳಿಸ್ತಾ ಇದ್ದೀರಿ. ಊರುಗಳಲ್ಲಿ ದೇವಾಲಯಗಳನ್ನು ಮಾಡಿ ಅಲ್ಲಿ ದೇವರು, ಧಾರ್ಮಿಕತೆ, ಭಕ್ತಿ ಹೆಸರಿನಲ್ಲಿ ಜನರ ಆದಾಯವನ್ನು ಲೂಟಿ ಮಾಡ್ತಾ ಇದ್ದೀರಿ. ಇವುಗಳೆಲ್ಲ ಹುನ್ನಾರಗಳನ್ನು ನೋಡಿದಾಗ ನಾವು ಅಂತಾರಾಷ್ಟ್ರೀಯ ಮಟ್ಟದಿಂದ ಲೋಕಲ್ಲಿಂದ ಗ್ಲೋಬಲ್ವರೆಗೆ ಪ್ರತಿದಿನ ಈ ಮೂರ್ಖರ ದಿನವನ್ನು ಆಚರಣೆ ಮಾಡುವಂತಹ ಸಂದರ್ಭ ಇದೆ. ಭಾರತದಲ್ಲಿ 2010 ನಂತರ 2010, 14, 15 ಈ ಅವಧಿಗಳ ನಂತರದ ಕಾಲವನ್ನು ಸತ್ಯೋತ್ತರ ಕಾಲ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಮಹಾತ್ಮ ಗಾಂಧಿಯವರ ಕಾಲದಲ್ಲಿ, ನಮಗೆ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಸತ್ತೋಯ್ತು ಅಂತ ಅರ್ಥನೋ? 2014 ನಂತರ ನೀವು ಸಂಪೂರ್ಣ ಈ ಸತ್ಯಕ್ಕೆ ಸಮಾಧಿ ಮಾಡಿದ್ರೆ ಅಂತ ಅರ್ಥನೋ? ಜನ ಎಲ್ಲದನ್ನು ಗಮನಿಸ್ತಾ ಇದ್ದಾರೆ. ನಿಮ್ಮ ಪಾಪದ ಕೊಡ ತುಂಬುತ್ತಾ ಇದೆ. ನಿಮ್ಮ ಹುನ್ನಾರಗಳು ಜನರಿಗೆ ಅರ್ಥ ಆಗ್ತಾ ಇದ್ದಾವೆ. ನೀವು ಯಾವ್ಯಾವ ಷಡ್ಯಂತ್ರಗಳ ಮೂಲಕ ಜನರನ್ನು ಮೋಸಗೊಳಿಸಿ ವಿಜೃಂಭಿಸ್ಬೋದು, ಯಜಮಾನಿಕೆಯನ್ನು ಮಾಡ್ಬೋದು, ನಿಯಂತ್ರಣವನ್ನು ಮಾಡ್ಬೋದು, ಸುಲಭವಾಗಿ ಬದುಕಬಹುದು, ಬಹಳ ಅರ್ಹರಿರುವಂಥವರನ್ನು ತಪ್ಪಿಸಿ ಅವರು ನಿಜವಾಗಿ ಯಾವ ಸ್ಥಾನಮಾನದಲ್ಲಿ ಇರಬೇಕು ಆ ಸ್ಥಾನಮಾನದಲ್ಲಿ ಇರಲಿಕ್ಕೆ ಕೊಡದೆ ನಾವು ಷಡ್ಯಂತ್ರದಿಂದ ಇಲ್ಲಿಯ ಅಧಿಕಾರವನ್ನು ತಗೊಂಡು ಇಲ್ಲಿಯ ಸರ್ಕಾರವನ್ನು ನಿರ್ಮಿಸಿಕೊಂಡು ಇಲ್ಲಿ ಸಿಗತಕ್ಕಂಥ ಎಲ್ಲ ಅನುಭೋಗ, ಅನುಕೂಲ, ಅವಕಾಶಗಳನ್ನೆಲ್ಲ ಬಳಸಿ ಇಲ್ಲಿಯ ಬಹುಸಂಖ್ಯಾತರಿಗೆ ಬತ್ತಿ ಇಡಬಹುದು ಅಂತ ಯೋಚನೆ ಮಾಡ್ತಾ ನೀವು ಇಷ್ಟು ವರ್ಷಗಳ ಕಾಲ ಏನು ಮಾಡ್ತಾ ಇದ್ದೀರಲ್ಲ, ಅದು ತಪ್ಪು. ಇವತ್ತು ಸಂಘರ್ಷದ ಮೂಲಕ ಹೋದರೆ ನಿಮಗೆ ಕಷ್ಟ ಆಗುತ್ತೆ. ನಾನು ಹೇಳ್ತೀನಿ, ಸಂಘರ್ಷ ಬೇಡ, ಸಂವಾದದ ಮೂಲಕ ಹೋಗೋಣ, ಚರ್ಚೆ ಮಾಡೋಣ. ನಿಮ್ಮದು ತಪ್ಪಿದರೆ ಒಪ್ಕೊಳ್ಳೇಬೇಕಾಗ್ತದೆ. ಒಪ್ಕೊಳ್ಳದೆ ಇದ್ದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಕಾಲ ಮುಗಿದೋಗುತ್ತೆ ನಿಮ್ಮದು. ಜೊತೆಗಿರೋಣ ಅಥವಾ ಸಂಘರ್ಷಕ್ಕೆ ಇಳಿಯೋಣ. ಏನು ಮಾಡೋಣ? ಭಾರತದಲ್ಲಿ ಸತ್ಯೋತ್ತರ ಕಾಲ ಏನೇನೋ ಆಗ್ತಾ ಇದೆ. ನೀವು ಟ್ರಂಪ್ ಮತ್ತು ಈ ಬಲಪಂಥೀಯರನ್ನು ಅನುಕರಿಸ್ತಾ ಇದ್ದೀರಾ. ನಾವು ಇಲ್ಲ, ನಿಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಜನವರ್ಗ, ದೇಶದ ಬಹುಸಂಖ್ಯಾತರು, ಈ ದೇಶದ ಎಲ್ಲ ವೈವಿಧ್ಯಮಯವಾಗಿರುವಂತಹ ಬಹುತ್ವದ ಪರವಾಗಿರುವಂಥ ಎಲ್ಲವರು ನಾವು ಬೇರೆ ದಾರಿಯನ್ನು ಹುಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮತ್ತೆ ಸಿಗೋಣ.